ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 148ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ತಾರಕಾಸುರನ ತಪಸ್ಸು, ಬ್ರಹ್ಮನಿಗೂ ಅವನಿಗೂ ನಡೆದ ಸಂವಾದ, ದೇವತೆಗಳ ಮೇಲೆ ದೈತ್ಯರ ದಂಡಯಾತ್ರೆ, ದೇವತೆಗಳ ಯುದ್ಧೋದ್ಯೋಗದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ತಾರಕಾಸುರನು ಹೇಳುತ್ತಾನೆ, ಸ್ವರ್ಗವನ್ನು ಆಕ್ರಮಿಸದಿದ್ದರೆ ನನಗೆ ರಾಜ್ಯವೇತಕ್ಕೆ? ದೇವತೆಗಳ ಮೇಲಣ ವೈರವನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೃದಯದಲ್ಲಿ ಶಾಂತಿ ಎಲ್ಲಿಯದು? ದೇವತೆಗಳು ಸ್ವರ್ಗದಲ್ಲಿ ಇದ್ದುಕೊಂಡು ಎಂದಿಗೂ ಯಜ್ಞ ಭಾಗಗಳನ್ನು ಅನುಭವಿಸುತ್ತಿದ್ದಾರೆ. ಲಕ್ಷ್ಮಿಯನ್ನು ವಿಷ್ಣು ಅಗಲದೆ ಈಗಲೂ ಸುಖದಿಂದ ಇರುವನು. ಅಷ್ಟೇ ಅಲ್ಲ, ಅವನಿಗೆ ಗಾಬರಿ ಎಂಬುದು ಸಹ ಇಲ್ಲ. ದೇವತಾ ಸ್ತ್ರೀಯರು ಸಂತುಷ್ಟರಾಗಿ ತಮ್ಮ ತಮ್ಮ ವಲ್ಲಭರನ್ನು ಸುರತಾದಿ ಸುಖ ಸಮಯಗಳಲ್ಲಿ
ಪೀಡಿಸುತ್ತಿದ್ದಾರೆ. ನೈದಿಲೆಗಳ ವಾಸನೆಯೊಡಗೂಡಿದ ಮದ್ಯದ ಸುಗಂಧವು ಸ್ವರ್ಗದ ಕ್ರೀಡಾಸ್ಥಾನಗಳಲ್ಲಿ ಹರಡುತ್ತಿದೆ. ಜನ್ಮವನ್ನು ಪಡೆದ ಮೇಲೆ ಯಾವ ಮನುಷ್ಯನು ಪೌರುಷವನ್ನು ತೋರುವುದಿಲ್ಲವೋ ಅವನ ಬಾಳು ವ್ಯರ್ಥವೇ ಸರಿ. ಅವನಿಗಿಂತ ಹುಟ್ಟದಿರುವವನೇ ಮೇಲು. ಯಾವನು ತಾಯಿ ತಂದೆಗಳ ಇಷ್ಟಾರ್ಥಗಳನ್ನು ಸಲ್ಲಿಸುವುದಿಲ್ಲವೋ, ಬಂಧುಗಳ ಶೋಕಗಳನ್ನು ಪರಿಹರಿಸುವುದಿಲ್ಲವೋ, ಹಿಮದಂತೆ ಶುಭ್ರವಾದ ಕೀರ್ತಿಯನ್ನು ಸಂಪಾದಿಸುವುದಿಲ್ಲವೋ, ಅಂತಹ ಮನುಷ್ಯನು ಹುಟ್ಟಿದ್ದರೂ ಸತ್ತವನೆಂದೇ ನನ್ನ ಭಾವನೆ. ಆದುದರಿಂದ ದೇವಪ್ರಮುಖರನ್ನು ಗೆದ್ದು 3 ಲೋಕದ ಸಂಪತ್ತನ್ನು ಬೇಗನೆ ಅಪಹರಿಸುವ 8 ಚಕ್ರದ ನನ್ನ ತೇರು ಸಿದ್ಧವಾಗಲಿ. ಅಪಜಯವನ್ನೇ ಕಂಡರಿಯದ ನಮ್ಮ ದೈತ್ಯ ಸೈನ್ಯವು ಹೊರಡಲಿ. ಜರತಾರಿಯ ಪಟದಿಂದ ಕೂಡಿದ ನನ್ನ ಧ್ವಜವು ಹಾರಾಡಲಿ. ಮುತ್ತಿನ ಕುಚ್ಚುಗಳನ್ನು ಕಟ್ಟಿರುವ ನನ್ನ ಬೆಳ್ಗೊಡೆಯು ಬೆಳಗಲಿ. ತಾರಕನ ಮಾತನ್ನು ಕೇಳಿ ಅವನ ಸೇನಾಪತಿಯೂ ಮಹಾಬಲಶಾಲಿಯೂ ಆದ ಗ್ರಸನನು ಪ್ರಭುವಿನ ಅಪ್ಪಣೆಯಂತೆ ಎಲ್ಲವನ್ನೂ ಸಿದ್ಧಪಡಿಸಿದನು. ಗಂಭೀರವಾಗಿ ಧ್ವನಿ ಮಾಡುವ ಭೇರಿಯನ್ನು ಹೊಡೆಯಿಸಿ ಬೇಗನೆ ದೈತ್ಯರನ್ನು ಕರೆದನು. ತೇರನ್ನು ಸಜ್ಜು ಮಾಡಿದನು. ಅದಕ್ಕೆ 1000 ಕುದುರೆಗಳನ್ನು ಹೂಡಿತ್ತು. 8 ಚಕ್ರಗಳಿಂದ ಅದು ಶೋಭಿಸುತ್ತಿತ್ತು. ಬಿಳಿಯ ಬಟ್ಟೆಗಳಿಂದ ಅಲಂಕೃತವಾಗಿ 4 ಯೋಜನ ವಿಸ್ತಾರವಾಗಿತ್ತು. ಬಗೆ ಬಗೆಯ ಕ್ರೀಡಾಗೃಹಗಳಿಂದ ಕೂಡಿ ಗೀತ ವಾದ್ಯಗಳಿಂದ ಮನೋಹರವಾಗಿತ್ತು. ದೇವರಾಜನಾದ ಇಂದ್ರನ ವಿಮಾನದಂತೆ ಕಂಗೊಳಿಸುತ್ತಿತ್ತು. 10 ಕೋಟಿ ದೈತ್ಯ ಸೈನ್ಯಕ್ಕೆ ಅಧಿಪತಿಗಳೂ ಭಯಂಕರ ಪರಾಕ್ರಮಶಾಲಿಗಳೂ ಆದ ದೈತ್ಯರು ಒಡನೆ ಹೊರಟರು. ಎಲ್ಲರಿಗಿಂತ ಮುಂದೆ ಜಂಭನು, ಅವನ ಹಿಂದೆ ಕುಜಂಭನು ನಡೆದರು. ಮಹಿಷ, ಕುಂಜರ, ಮೇಘ, ಕಾಲನೇಮಿ, ನಿಮಿ, ಮಥನ, ಜಂಭಕ, ಶುಂಭ ಇವರು ಅವರಿಬ್ಬರನ್ನೂ ಅನುಸರಿಸಿದರು. ಈ 10 ಜನರು ದೈತ್ಯ ನಾಯಕರೆನಿಸಿದ್ದರು. ಭೂಮಿಯನ್ನು ಸೀಳಬಲ್ಲವರೂ ಬೆಟ್ಟವನ್ನೆತ್ತಿ ಬಿಸುಡಬಲ್ಲವರೂ ಆದ ಇನ್ನೂ ಎಷ್ಟೋ ಜನ ಪರಾಕ್ರಮಶಾಲಿಗಳಿದ್ದರು. ಅವರು ಬಗೆ ಬಗೆಯ ಆಯುಧಗಳಲ್ಲೂ ಅಸ್ತ್ರಗಳಲ್ಲೂ ಪ್ರವೀಣರಾಗಿದ್ದರು. ತಾರಕಾಸುರನ ಬಾವುಟವು ಸುವರ್ಣಾಲಂಕಾರಗಳಿಂದ ಕೂಡಿ ಶತ್ರು ಭಯಂಕರವಾಗಿತ್ತು. ಶತ್ರುನಾಶಕನೂ ಸೇನಾಧಿಪತಿಯೂ ಆದ ಗ್ರಸನನ ಧ್ವಜವು ಮಕರಲಾಂಛಿತವಾಗಿದ್ದಿತು. ಜಂಭನ ಧ್ವಜದಲ್ಲಿ ಕಬ್ಬಿಣದಿಂದ ಮಾಡಿದ ಪಿಶಾಚದ ಮುಖವು, ಕುಜಂಭನ ಪತಾಕೆಯಲ್ಲಿ ಬಾಲವನ್ನು ಬೀಸುತ್ತಿರುವ ಕತ್ತೆಯೂ ಅಂಕಿತವಾಗಿದ್ದವು. ಮಹಿಷನ ಧ್ವಜವು ನರಿ, ಅದು ಸುವರ್ಣಮಯವಾಗಿತ್ತು. ಶುಂಭನ ಧ್ವಜದಲ್ಲಿ ಉಕ್ಕಿನಿಂದ ಮಾಡಿದ ಎತ್ತರವಾದ ಕಾಗೆಯನ್ನು ಕಟ್ಟಿದ್ದಿತು. ಇನ್ನು ಉಳಿದವರ ಬಾವುಟಗಳು ಬಗೆ ಬಗೆಯ ಆಕಾರದಿಂದಿದ್ದವು. ಗ್ರಸನನ ತೇರಿಗೆ ಚಿನ್ನದ ಸರಗಳಿಂದಲೂ ಕಿರುಗೆಜ್ಜೆಗಳ ಕುಚ್ಚಿನಿಂದಲೂ ಅಲಂಕೃತವಾಗಿ ಶೀಘ್ರಗಾಮಿಗಳೆನಿಸಿದ 100 ಹುಲಿಗಳನ್ನು ಕಟ್ಟಿದ್ದರು. ಜಂಭನ ತೇರು 100 ಸಿಂಹಗಳಿಂದ ಯುಕ್ತವಾಗಿ ಶತ್ರುಗಳಿಗೆ ದುರ್ಜಯವಾಗಿದ್ದಿತು. ಕುಜಂಬನ ರಥಕ್ಕೆ ಪಿಶಾಚ ಮುಖದ ಕತ್ತೆಗಳನ್ನು ಹೂಡಿದ್ದರು.
ಮಹಿಷನ ತೇರಿಗೆ ಒಂಟೆಗಳನ್ನು, ಗಜನ ರಥಕ್ಕೆ ಕುದುರೆಗಳನ್ನು ಕಟ್ಟಿದ್ದರು. ಮೇಘನ ರಥವು ಭಯಂಕರವಾದ ಹುಲಿಗಳಿಂದಲೂ ಕಾಲನೇಮಿಯದು ಆನೆಗಳಿಂದಲೂ ಕೂಡಿದ್ದವು. ಆ ಸೊಕ್ಕಾನೆಗಳು 100 ಮೊಳ ಎತ್ತರವಾಗಿ ಮೇಘಗಳಂತೆ ಭಯಂಕರವಾಗಿ ಧ್ವನಿ ಮಾಡುತ್ತಾ 4 ಕೊಂಬುಗಳಿಂದ ಪ್ರಕಾಶಿಸುತ್ತಾ ಚೆನ್ನಾಗಿ ಪಳಗಿದ್ದವು. ಇವುಗಳ ಜತೆಗೆ ಸ್ವರ್ಣಾಲಂಕೃತವಾದ ಕರಿಯ ಕುದುರೆಗಳನ್ನು ಹೂಡಿದ್ದರು. ಕಾಲನೇಮಿಯು ಬಿಳಿಯ ಚಂದನವನ್ನು ಅಂಗಗಳಿಗೆ ಲೇಪಿಸಿಕೊಂಡು ಬಿಳಿಯ ಚಾಮರಗಳ ಕುಚ್ಚಿನಿಂದ ಅಲಂಕೃತವಾದ ತೇರಿನಲ್ಲಿ ಕುಳಿತು ದಕ್ಷಿಣ ದಿಕ್ಕಿಗೆ ಹೊರಟನು. ಮಥನನೆಂಬ ದೈತ್ಯವೀರನು ಪಾಶಾಯುಧವನ್ನು ಕೈಯಲ್ಲಿ ಹಿಡಿದು ಮೆರೆಯುತ್ತಿದ್ದನು. ಕಿರುಗೆಜ್ಜೆಗಳ ಸರವನ್ನು ಕಟ್ಟಿದ್ದ ಒಂಟೆಯ ಮೇಲೆ ಜಂಭಕನು ಕುಳಿತನು. ಶುಂಭನೆಂಬ ದಾನವನು ಬಿಳುಪು ಕಪ್ಪೂ ಆದ ದೊಡ್ಡ ಮೇಕೆಯನ್ನು ಏರಿದನು. ಉಳಿದ ದಾನವ ವೀರರೂ ಸಹ ಬಗೆ ಬಗೆಯ ವಾಹನಗಳ ಮೇಲೆ ಕುಳಿತು ನಡೆದರು. ಆ ಸೈನ್ಯದಲ್ಲಿದ್ದ ಮಹಾಸುರರು ಅತ್ಯದ್ಭುತವಾದ ಕಾರ್ಯವನ್ನು ಮಾಡತಕ್ಕವರು. ಅವರು ಕುಂಡಲಗಳನ್ನೂ ಉಷ್ಣೀಷಗಳನ್ನೂ ಹಾಕಿಕೊಂಡಿದ್ದರು. ಬಗೆ ಬಗೆಯ ಉತ್ತರೀಯಗಳನ್ನು ಹೊದೆದು ಪುಷ್ಪಹಾರಗಳನ್ನು ಒಡವೆಗಳನ್ನು ಧರಿಸಿ ಪರಿಮಳ ದ್ರವ್ಯಗಳನ್ನು ಲೇಪಿಸಿಕೊಂಡಿದ್ದರು. ಹಲವರು ಹೊಗಳುಭಟ್ಟರು ಅವರನ್ನು ಹೊಗಳುತ್ತಿರಲು, ಬಗೆ ಬಗೆಯ ವಾದ್ಯಗಳು ಭೋರ್ಗರೆಯುತ್ತಿರಲು, ಮಹಾರಥರು ಮುಂದೆ ನಡೆಯುತ್ತಿರಲು ಅವರು ವಿಧ ವಿಧವಾದ ವೀರ ವೃತ್ತಾಂತಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದರು. ಹೀಗೆ ದೈತ್ಯರಾಜನಾದ ತಾರಕನ ಆ ಸೈನ್ಯವು ಭಯಂಕರಾಕಾರದಿಂದಿತ್ತು. ಮದಿಸಿದ ಆನೆಗಳು, ಕುದುರೆಗಳು, ತೇರುಗಳು, ಅಸಂಖ್ಯಾತವಾದ ಕಾಲುಬಲ ಇವುಗಳಿಂದ ನಿಬಿಡವಾದ ಆ ದೈತ್ಯ ಸೈನ್ಯವು ದೇವತೆಗಳ ಮೇಲೆ ಯುದ್ಧಕ್ಕಾಗಿ ಹೊರಟಿತು. ಆ ಸಮಯದಲ್ಲಿ ದೇವದೂತನಾದ ವಾಯುವು ಆಕಾಶದಲ್ಲಿ ನಿಂತು ದೈತ್ಯ ಬಲವನ್ನು ನೋಡಿ ಇಂದ್ರನಿಗೆ ಹೇಳುವುದಕ್ಕಾಗಿ ಹೋದನು. ಅವನು ದೇವಸಭೆಗೆ ಹೋಗಿ ದೇವತೆಗಳ ನಡುವೆ ಕುಳಿತಿದ್ದ ಇಂದ್ರನಿಗೆ ತತ್ಕಾಲದಲ್ಲಿ ಒದಗಿದ್ದ ಆ ಗುರುತರವಾದ ಕಾರ್ಯವನ್ನು ವರ್ಣಿಸಿದನು. ಶೂರನಾದ ಇಂದ್ರನಾದರೂ ಆ ವೃತ್ತಾಂತವನ್ನು ಕೇಳಿ ಕಣ್ಣುಗಳನ್ನು ಮುಚ್ಚಿಕೊಂಡು ಏನೋ ಯೋಚಿಸುತ್ತಾ ಬಳಿಕ ಬೃಹಸ್ಪತಿಯ ಜೊತೆ ಮಾತನಾಡಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 148ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.